ವೈವಾ ಎಕ್ಸಾಮ್ ಅಂತ ಬಂದಿದ ತಕ್ಷಣನೇ ಮಕ್ಕಳು ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಹೆದರ್ಕೊಂಡ್ಬಿಟ್ಟು ಬಂದಿರೋ ಆನ್ಸರ್ಸ್ನು ಕರೆಕ್ಟ್ ಆಗಿ ಹೇಳೋದಿಲ್ಲ. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ. ವೈವಾ ಬಯಾಲಜಿ ಪ್ರಾಕ್ಟಿಕಲ್ ಅಲ್ಲಿ ಏನೇನು ಕೇಳ್ತಾರೆ ಆಲ್ಮೋಸ್ಟ್ ಇದೇ ತರನೇ ಎಕ್ಸ್ಪೆಕ್ಟೆಡ್ ಇದೇ ಕ್ವೆಶನ್ಸ್ ಕೇಳ್ತಾರೆ. ನಿಮಗೆ ಇದೇ ತರ ಕೇಳ್ಬೇಕು ಅಂತಾನು ಕೂಡ ರೂಲ್ಸ್ ಇದೆ. ಸೊ ಹಂಗಾಗಿ ಏನೇನು ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿ ನೀವು ಈಗ ಪ್ರಿಪೇರ್ ಆಗ್ತೀರಾ ನನ್ ಜೊತೆಗೆ. ಸೊ ಯಾವ ಕ್ವೆಶನ್ಸ್ ಗೊತ್ತಿದೆ ಯಾವ ರೀತಿ ಅಂತಂದೇಳಿ ನೀವು ಪ್ರಿಪೇರ್ ಆದ್ರೆ ಕಾನ್ಫಿಡೆಂಟ್ ಇಂದ ನೀವು ಆನ್ಸರ್ ಹೇಳ್ಬೋದು. ಲಾಸ್ಟಿಗೆ ಟಿಪ್ಸ್ನು ಕೂಡ ಹೇಳ್ತೀನಿ ಯಾವ ರೀತಿ ನೀವು ಆನ್ಸರ್ ಹೇಳ್ಬೇಕು ಅಂತ. ಈಗ ಒಂದೊಂದಾಗಿ ಯಾವ್ದು ಕ್ವಶನ್ಸ್ ಇದೆ ಅದಕ್ಕೆ ಯಾವ ರೀತಿ ಆನ್ಸರ್ ನೀವು ಪ್ರಿಪೇರ್ ಆಗಿ ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ಬರ್ತೀನಿ. ಸೊ ವೆಲ್ಕಮ್ ಟು ಬಾಟ್ನಿ ಬ್ಲೂಮ್ ಚಾನಲ್ ಸ್ಟೂಡೆಂಟ್ಸ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಸಿ ಹಿಯರ್ ಫಸ್ಟ್ ರೆಕಾರ್ಡ್ ಬಗ್ಗೆ ಒಂದು ಎರಡು ಲೈನ್ ಹೇಳ್ತೀನಿ. ಏನಂತ ಅಂದ್ರೆ 16 ಎಕ್ಸ್ಪೆರಿಮೆಂಟ್ಸ್ ಇಲ್ಲಿ ನಾನು ಲೀಸ್ಟ್ ಮಾಡಿದಿನಲ್ಲ ಇದಿಷ್ಟು. ಸೊ 16 ಎಕ್ಸ್ಪೆರಿಮೆಂಟ್ಸ್ ನಿಮ್ಮ ರೆಕಾರ್ಡ್ ಅಲ್ಲಿ ಇರಲೇಬೇಕು. ಇದು ಕಂಪಲ್ಸರಿ ನೀವು ಬರ್ದು ತೋರಿಸ್ಬೇಕಾಗಿರುವಂತದ್ದು. ಓಕೆನಾ. ಸೊ ಕೆಲವೊಂದು ಇದೆ ಯಾವುದು ಮೆಂಡಲ್ಸ್ ಲಾ ಆಫ್ ಸೆಗ್ರಿಗೇಷನ್ ಇದೆಲ್ಲ ನಾವು ಅಲ್ಲಿ ಕಂಡಕ್ಟ್ ಮಾಡೋದಿಲ್ಲ. ಬಟ್ ದೀಸ್ 16 ಎಕ್ಸ್ಪೆರಿಮೆಂಟ್ಸ್ ಆರ್ ಮಸ್ಟ್. ಇದು ನೀವು ಕಂಪಲ್ಸರಿ ರೆಕಾರ್ಡ್ ಅಲ್ಲಿ ಇದಿಷ್ಟು ಬರ್ದಿರ್ಬೇಕು. ಸೊ ಇದಿಷ್ಟು ಬರ್ದಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ರೆಕಾರ್ಡಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ 6 ಮಾರ್ಕ್ಸ್ ಇರುತ್ತೆ. ಅದು ನಿಮಗೆ ಸಿಗುತ್ತೆ. ಸ್ವಲ್ಪ ಚೆನ್ನಾಗಿ ಕೂಡ ಇರಬೇಕು ಡಯಾಗ್ರಾಮ್ಸ್. ತೀರಾ ಕೆಟ್ಟಾಗಿದ್ರೆ ಮಾರ್ಕ್ಸ್ ಅಲ್ಲಿ ಇಲ್ಲ. ಓಕೆನಾ. ಸೊ ಚೆನ್ನಾಗಿ ಎಲ್ಲದನ್ನು ಬರ್ದಿದ್ದು ಈ 16 ಎಕ್ಸ್ಪೆರಿಮೆಂಟ್ಸ್ ನಿಮ್ಮ ರೆಕಾರ್ಡ್ ಅಲ್ಲಿ ಇತ್ತು ಅಂದ್ರೆ 6 ಮಾರ್ಕ್ಸ್ ಬರುತ್ತೆ. ಇನ್ನು ವೈವಾಗೆ ಎಷ್ಟು ಮಾರ್ಕ್ಸ್ ಇರುತ್ತೆ 4 ಮಾರ್ಕ್ಸ್. ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಎಕ್ಸ್ಪೆರಿಮೆಂಟ್ಸ್ ಯಾವ ರೀತಿ ನೀವು ಕಂಡಕ್ಟ್ ಮಾಡಬೇಕು ಮತ್ತೆ ಆನ್ಸರ್ ಶೀಟ್ ಅಲ್ಲಿ ಯಾವ್ಯಾವ ತರ ಬರೀಬೇಕು ಅಂತಂದೇಳಿ ಪ್ರತಿಯೊಂದನ್ನು ದಟ್ ಈಸ್ ರೆಕಾರ್ಡ್ ಮತ್ತೆ ವೈವಾ ಬಿಟ್ಟು ಇನ್ನು ಮಿಕ್ಕಿರೋ 20 ಮಾರ್ಕ್ಸ್ ಇದೆಲ್ಲ ಔಟ್ ಆಫ್ 30 ರೆಕಾರ್ಡ್ ವೈವಾ ಸೇರಿ 10 ಮಾರ್ಕ್ಸ್. ಇನ್ನು ಮಿಕ್ಕಿದ್ದು 20 ಮಾರ್ಕ್ಸ್ ಯಾವ ರೀತಿ ಈಸಿಯಾಗಿ ಔಟ್ ಆಫ್ 20 ಮಾರ್ಕ್ಸ್ ತೆಗಿಬಹುದು ಅಂತ ವಿಡಿಯೋ ಮಾಡಿದೀನಿ. ಲಿಂಕ್ ನಾನು ಈಗ ಇಲ್ಲಿ ಹಾಕ್ತಾ ಇದೀನಿ, ಅದನ್ನ ನೋಡಿ. ಓಕೆ. ಸೊ ಈಗ ಫಸ್ಟ್ ಕ್ವೆಶನ್ ನೋಡಿ. ಯಾವಾಗ್ಲೂ ಯಾವ ರೀತಿ ಕೇಳ್ತಾರೆ ಅಂತ ಅಂದ್ರೆ ಎಕ್ಸ್ಪೆರಿಮೆಂಟ್ ನಿಮಗೆ ಬಂದಿರುವಂತ ಎಕ್ಸ್ಪೆರಿಮೆಂಟ್ ಯಾವ್ದಿದೆ ಅದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಮತ್ತೆ ಬಿ ಎಕ್ಸ್ಪೆರಿಮೆಂಟ್ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಬಿ ಅಂದ್ರೆ ಮೈಟೋಸಿಸ್ ಎಕ್ಸ್ಪೆರಿಮೆಂಟ್. ಅದನ್ನೆಲ್ಲ ಕ್ಲೀನ್ ಆಗಿ ಮುಂಚೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ನೆಕ್ಸ್ಟ್ ಅದಾದ್ಮೇಲೆ CDEF. CDEF. ಸಿ ಅಂತ ಅಂದ್ರೆ ಪೆಡಿಗ್ರಿ, ಡಿ ಅಂತ ಅಂದ್ರೆ ರಿಪ್ರೊಡಕ್ಟಿವ್ ಲೆಸನ್ ಇಂದ ಮತ್ತೆ ಹ್ಯೂಮನ್ ರಿಪ್ರೊಡಕ್ಷನ್ ಮತ್ತೆ ಪ್ಲಾಂಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಫಾರಿಂಗ್ ಪ್ಲಾಂಟ್ಸ್ ಲೆಸನ್ ಇಂದ ಬರುವಂತ ಚಾರ್ಟ್ಸ್ ಅಥವಾ ಸ್ಲೈಡ್ಸ್. ಓಕೆನಾ. ನೆಕ್ಸ್ಟ್ ಇ ಅಂತ ಅಂದ್ರೆ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್. ಎಫ್ ಅಂತ ಅಂದ್ರೆ ಹೋಮೋಲಾಗಸ್ ಅನಲಾಗಸ್ ಮತ್ತೆ ಕಂಟ್ರೋಲ್ ಪಾಲಿನೇಷನ್ ಅಲ್ಲಿ ಬರುವಂತ ಇಮ್ಯಾಸ್ಕುಲೇಷನ್ ಅಂಡ್ ಬ್ಯಾಗಿಂಗ್. ಸೊ ಇದಿಷ್ಟರ ಮೇಲೆ ಒಂದು ಕ್ವಶನ್ ಅಷ್ಟೇ ಕೇಳ್ತಾರೆ. ನಿಮಗೆ ಬಂದಿರುವಂತಹ ಎಕ್ಸ್ಪೆರಿಮೆಂಟ್ ಮೇಲೆ ಒಂದು ಕ್ವಶನ್ ಮತ್ತೆ ಬಿ ಎಕ್ಸ್ಪೆರಿಮೆಂಟ್ ಮೇಲೆ ಒಂದು ಕ್ವಶನ್. ಓಕೆ. ಸೊ ಯಾವ ರೀತಿ ಡಿವೈಡ್ ಮಾಡ್ಕೊಂತಾರೆ ಅಂತ ಅಂದ್ರೆ ಇಂಟರ್ನಲ್ ಎಕ್ಸ್ಟರ್ನಲ್ ಇಬ್ರು ಕ್ವಶನ್ಸ್ ಕೇಳಬೇಕಾಗುತ್ತೆ. ಬಟ್ ಇದನ್ನ ಕೆಲವೊಂದ್ಸರಿ ಎಕ್ಸ್ಟರ್ನಲ್ ಕಂಪ್ಲೀಟ್ ಆಗಿ 4 ಕ್ವಶನ್ಸ್ ಕೇಳ್ತಾರೆ. ಬಟ್ ಆಕ್ಚುಲ್ ಆಗಿ ಯಾವ ರೀತಿ ಇದೆ ಅಂತ ಅಂದ್ರೆ ಇಂಟರ್ನಲ್ 2 ಕ್ವಶನ್ಸ್ ಕೇಳಬೇಕು, ಎಕ್ಸ್ಟರ್ನಲ್ 2 ಕ್ವಶನ್ಸ್ ಕೇಳಬೇಕು. ಇಂಟರ್ನಲ್ ಕೇಳುವಂತ ಕ್ವಶನ್ಸ್ ಯಾವ್ದು ಅಂತ ಅಂದ್ರೆ ಬಿ ಮೈಟೋಸಿಸ್ ಎಕ್ಸ್ಪೆರಿಮೆಂಟ್ ಇದೆಲ್ಲ ಅದ್ರ ಮೇಲೆ, ಮತ್ತೆ CDEF ಇದೆ ಅಲ್ಲ ಅದ್ರ CDEF ಇನ್ನೇನು ಸ್ಪಾಟಿಂಗ್ ಸೆಟ್ ಇರ್ತಾರಲ್ಲ ಅದರಿಂದ ಸೇರಿ ಒಂದು ಕ್ವಶನ್. ಸೊ ಇವರು 2 ಕ್ವಶನ್ ಕೇಳ್ತಾರೆ ಇಂಟರ್ನಲ್. ಎಕ್ಸ್ಟರ್ನಲ್ ಎಕ್ಸಾಮಿನರ್ ಯಾವ್ದು ಕ್ವಶನ್ ಕೇಳ್ತಾರೆ ಅಂತಂದ್ರೆ ನಿಮಗೆ ಯಾವ್ದು ಎ ಅಲ್ಲಿ ಎಕ್ಸ್ಪೆರಿಮೆಂಟ್ ಬಂದಿದೆ A1 A2 A3 A4 ಇರುತ್ತೆ. ಓಕೆನಾ. ಸೊ ನಿಮಗೆ ಯಾವ್ದು ಎಕ್ಸ್ಪೆರಿಮೆಂಟ್ ಬಂದಿದೆ ಆ ಎಕ್ಸ್ಪೆರಿಮೆಂಟ್ ಮೇಲೆ ಕ್ವಶನ್ ಕೇಳ್ತಾರೆ. ಜೊತೆಗೆ CDEF ಮೇಲೆ ಸ್ಪಾಟಿಂಗ್ಸ್ ಇರುತ್ತಲ್ಲ ಅದರಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಸೊ ಅವ್ರ 2 ಕ್ವಶನ್ ಇವರು 2 ಕ್ವಶನ್ ಟೋಟಲ್ 4 ಕ್ವಶನ್. 4 ಕ್ವಶನ್ಗೂ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ ಅಂತಂದ್ರೆ ಅಲ್ಲಿ ನಿಮಗೆ 4 ಔಟ್ ಆಫ್ 4 ಸಿಗುತ್ತೆ. ಸೊ ಯಾವ ಕ್ವಶನ್ಸ್ ಕೇಳಬೇಕು ಅಂತ ಅಂದ್ರೆ ಈ ಹ್ಯಾಂಡ್ ಬುಕ್ ಏನ್ ಪ್ರೊವೈಡ್ ಮಾಡಿರ್ತಾರಲ್ಲ ಅದರಲ್ಲಿ ಕ್ವಶನ್ಸ್ ಏನಿರ್ತದಲ್ಲ ಅದೇ ಕ್ವಶನ್ಸ್ ಕೇಳ್ಬೇಕು. ಅಂದ್ರೆ ಎಕ್ಸ್ಪೆರಿಮೆಂಟ್ ಗೆ ರಿಲೇಟೆಡ್ ಇರೋ ಕ್ವಶನ್ಸ್ ಕೇಳ್ಬೇಕು, ಬೇರೆ ಕ್ವಶನ್ಸ್ ಕೇಳಬಾರ್ದು ಅಂತ ಇದೆ. ಓಕೆನಾ. ಸೊ ಈ ಕ್ವಶನ್ಸ್ ಇರ್ತದೆ. ಜೊತೆಗೆ ನಾನು ಇನ್ನೊಂದೆರಡು ಸಿಂಪಲ್ ಕ್ವಶನ್ಸ್ ಹೇಳ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಸೊ ಪೋಲನ್ ಜರ್ಮಿನೇಷನ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಬಂದಾಗ ಏನ್ ಕೇಳ್ತಾರೆ, ಹೌ ಮೆನಿ ಪೋಲನ್ ಟ್ಯೂಬ್ಸ್ ಎಮರ್ಜ್ ಫ್ರಮ್ ಅ ಪೋಲನ್ ಗ್ರೇನ್. ಫಸ್ಟ್ ನಿಮಗೆ ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಏನು ಅಂತ ಗೊತ್ತಾಗಬೇಕು. ಇದು ಪೋಲನ್ ಗ್ರೇನ್ ಸ್ಟ್ರಕ್ಚರ್ ಇರುತ್ತೆ. ಹೊರಗಡೆ ಲೇಯರ್ ಗೆ ಎಕ್ಸೈನ್ ಅಂತ ಕರಿತೀವಿ, ಒಳಗಡೆ ಲೇಯರ್ ಗೆ ಇಂಟೈನ್ ಅಂತ ಕರಿತೀವಿ. ಎಕ್ಸೈನ್ ಗೆ ಇರುವಂತದ್ದು ಸ್ಪೋರೋಪೋಲನಿನ್, ಇಂಟೈನ್ ಯಾವ್ದ್ರಿಂದ ಆಗಿರೋದು ಅಂದ್ರೆ ಸೆಲ್ಯುಲೋಸ್. ಸೊ ಈ ಸೆಲ್ ಪೋಲನ್ ಗ್ರೇನ್ ಅಲ್ಲಿ 2 ಸೆಲ್ ಇರುತ್ತೆ ಯೂಶಲಿ. ಒಂದು ವೆಜಿಟೇಟಿವ್ ಸೆಲ್ ದೊಡ್ಡದಿರೋದು, ನೆಕ್ಸ್ಟ್ ಇಲ್ಲಿ ಚಿಕ್ಕದಿರೋ ಸೆಲ್ ಜನರೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಇರ್ರೆಗ್ಯುಲರ್ ಶೇಪ್ ಇರುತ್ತೆ. ಜನರೇಟಿವ್ ಸೆಲ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಸ್ಪಿಂಡಲ್ ಶೇಪ್ ಇರುತ್ತೆ. ಓಕೆ. ಸೊ ಇದು ಸ್ಟ್ರಕ್ಚರ್ ಆಯ್ತು. ಎಲ್ಲಿ ಪೋಲನ್ ಟ್ಯೂಬ್ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾರೆ.
ಓಕೆ, ಪೋಲನ್ ಟ್ಯೂಬ್ ಬರೋದು ಯಾವ್ದ್ರಿಂದ ಅಂತ ಅಂದ್ರೆ ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್ ಇಂದ ಬರೋದಿಲ್ಲ, ವೆಜಿಟೇಟಿವ್ ಸೆಲ್ ಇಂದ ಬರುತ್ತೆ. ಮತ್ತೆ ಯಾವ ಪಾರ್ಟ್ ಇಂದ ಬರುತ್ತೆ ಅಂತ ಕೇಳಿದ್ರೆ ದಟ್ ಈಸ್ ಪೋರ್. ಓಕೆ, ಸೊ ಇಲ್ಲಿ ಪೋರ್ ಇರುತ್ತೆ, ಸೊ ಅದರಿಂದ ಬರುತ್ತೆ. ಇಲ್ಲಿ ಕ್ವಶನ್ಸ್ ಒಂದೊಂದೇ ಇದೆ ನೋಡಿ. ಹೌ ಮೆನಿ ಪೋಲನ್ ಟ್ಯೂಬ್ಸ್ ಎಮರ್ಜ್ ಫ್ರಮ್ ಅ ಪೋಲನ್ ಗ್ರೇನ್? ಒಂದು ಪೋಲನ್ ಗ್ರೇನ್ ಇಂದ ಒಂದೇ ಪೋಲನ್ ಟ್ಯೂಬ್ ಬರ್ಬೇಕಾ? ಇಲ್ಲ, ಒಂದಕ್ಕಿಂತ ಜಾಸ್ತಿ ಬರ್ಬೋದು. ಓಕೆ, ನೆಕ್ಸ್ಟ್, ವಾಟ್ ಡಸ್ ದ ಪೋಲನ್ ಟ್ಯೂಬ್ ಕ್ಯಾರಿ? ಪೋಲನ್ ಟ್ಯೂಬ್ ಏನ್ ಕ್ಯಾರಿ ಮಾಡುತ್ತೆ? ದಟ್ ಪೋಲನ್ ಟ್ಯೂಬ್ ಕ್ಯಾರೀಸ್ 2 ಮೇಲ್ ಗ್ಯಾಮೆಟ್ಸ್. ಇಲ್ಲಿ ಜನರೇಟಿವ್ ಸೆಲ್ ಇಂದ 2 ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ, ಅಥವಾ ಡೈರೆಕ್ಟ್ ಆಗಿ ಈ ನ್ಯೂಕ್ಲಿಯಸ್ ಯಾವ್ದ್ರಲ್ಲಿಗೂ ಹೋಗುತ್ತೆ, ಪೋಲನ್ ಟ್ಯೂಬ್ ಒಳಗಡೆ ಹೋಗುತ್ತೆ. ಸರಿನಾ? ಸೊ ಅದು ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ದ ಸ್ಟೆಮನ್ ಈಸ್ ಯೂಸ್ ಟು ಟೇಕ್ ಔಟ್ ಪೋಲನ್ ಗ್ರೇನ್ಸ್ ಫಾರ್ ಅಬ್ಸರ್ವೇಷನ್? ಸ್ಟೆಮನ್ ಅಲ್ಲಿ 2 ಪಾರ್ಟ್ ಇರ್ತದೆ. ಓಕೆ, ಸೊ ದಿಸ್ ಇಸ್ ಫಿಲಮೆಂಟ್ ಅಂಡ್ ದಿಸ್ ಇಸ್ ಆಂಥರ್. ಸೊ ದಿಸ್ ಇಸ್ ನೋನ್ ಆಸ್ ಫಿಲಮೆಂಟ್. ಇಲ್ಲಿ ಏನಿರುತ್ತೆ? ಪೋಲನ್ ಗ್ರೇನ್ ಇರುತ್ತೆ. ಸೊ ಸ್ಟೆಮನ್ ಅಲ್ಲಿ ಯಾವುದು ಪೋಲನ್ ಗ್ರೇನಿಗೆ ನಾವು ತಗೊಂತೀವಿ ಅಂತಾನೆ ದಿಸ್ ಪಾರ್ಟ್. ಯಾವ್ದಿದು ಪಾರ್ಟ್? ದಿಸ್ ಇಸ್ ಆಂಥರ್. ಓಕೆನಾ? ನೆಕ್ಸ್ಟ್, ಹೌ ಮೆನಿ ಸೆಲ್ಸ್ ಆರ್ ಪ್ರೆಸೆಂಟ್ ಇನ್ ಅ ಮೆಚೂರ್ಡ್ ಪೋಲನ್ ಗ್ರೇನ್? ಒಂದು ಪೋಲನ್ ಗ್ರೇನ್ ಅಲ್ಲಿ ಎಷ್ಟು ಸೆಲ್ಸ್ ಇದೆ ಅಂತ ಕೇಳ್ತೇವೆ. ಸಾರಿ ನೋಡಿ, ಸೊ ಇನ್ ಮೆಚುರಿಟಿ ಕೇಸಸ್ ದೇರ್ ಆರ್ 2, ಒಂದು ವೆಜಿಟೇಟಿವ್, ಇನ್ನೊಂದು ಜನರೇಟಿವ್. ದೆನ್ ವಿಚ್ ಪಾರ್ಟ್ ಆಫ್ ದ ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಪೋಲನ್ ಟ್ಯೂಬ್? ಯಾವುದು? ಇವಾಗ ಡಿಸ್ಕಸ್ ಮಾಡಿದ್ವಲ್ಲ, ದಟ್ ಈಸ್ ಟ್ಯೂಬ್ ಸೆಲ್. ವೆಜಿಟೇಟಿವ್ ಸೆಲ್ ಇಂದಾನೆ ಪೋಲನ್ ಟ್ಯೂಬ್ ಬರೋದು. ನೆಕ್ಸ್ಟ್, ಇಫ್ ಪೋಲನ್ ಜಾಮಿನೇಷನ್ ಇಸ್ ನಾಟ್ ಸಿನ್, ವಾಟ್ ಈಸ್ ಯುವರ್ ಕಮೆಂಟ್? ಪೋಲನ್ ಜಾಮಿನೇಟ್ ಆಗಿಲ್ಲ ಅಂದ್ರೆ ಏನ್ ಅರ್ಥ ಅಂತಂದ್ರೆ ದಟ್ ಈಸ್ ಆಂಥರ್ ಮೇ ಬಿ ಇಮ್ಮೆಚೂರ್. ಮೆಚೂರ್ ಇರೋದಿಲ್ಲ ಆಂಥರ್, ಹಂಗಾಗಿ ಪೋಲನ್ ಗ್ರೇನ್ ಅಲ್ಲಿ ಇನ್ನು ಜಾಮಿನೇಷನ್ ತೋರಿಸೋದಿಲ್ಲ. ನೆಕ್ಸ್ಟ್, ನೇಮ್ ದ ಪ್ರೊಟೆಕ್ಟಿವ್ ಕವರಿಂಗ್ ಆಫ್ ಪೋಲನ್ ಗ್ರೇನ್. ಹೊರಗಡೆ ಇರುವಂತ ಕವರಿಂಗ್ ಯಾವುದು ಪೋಲನ್ ಗ್ರೇನ್ ಇಂದು? ಎಕ್ಸೈನ್. ಒಳಗಡೆ ಇರುವಂತದ್ದು ಯಾವುದು? ಇಂಟೈನ್. ವಿಚ್ ವಾಲ್ ಆಫ್ ದ ಪೋಲನ್ ಗ್ರೇನ್ ಎಮರ್ಜ್ ಆಸ್ ಪೋಲನ್ ಟ್ಯೂಬ್? ಯಾವ ವಾಲ್ ಪೋಲನ್ ಟ್ಯೂಬ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದ್ರೆ ಇದು. ಓಕೆ, ಸೊ ಇದು ಇಲ್ಲಿದೆ ನೋಡಿ, ಇದೇ ನೆಕ್ಸ್ಟ್ ಏನಾಗುತ್ತೆ? ಪೋಲನ್ ಟ್ಯೂಬ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಈ ರೀತಿ. ಸೊ ದಿಸ್ ಇಸ್ ಪೋಲನ್ ಟ್ಯೂಬ್. ಗೊತ್ತಾಗ್ತಿದೆನಾ? ನೆಕ್ಸ್ಟ್, ಪ್ಲಾಯ್ಡಿ ಕೇಳ್ತಿದ್ದಾರೆ. ಪೋಲನ್ ಗ್ರೇನಿನ ಪ್ಲಾಯ್ಡಿ ಏನಾಗುತ್ತೆ? ಹ್ಯಾಪ್ಲಾಯ್ಡ್ ಇರುತ್ತೆ. ನೆಕ್ಸ್ಟ್, ಥ್ರೂ ವಿಚ್ ಪಾರ್ಟ್ ಆಫ್ ದ ಪೋಲನ್ ಗ್ರೇನ್ ಪೋಲನ್ ಟ್ಯೂಬ್ ಎಮರ್ಜಸ್ ಔಟ್? ಯಾವ್ದ್ರಿಂದ ಅಂತಂದ್ರೆ ಜರ್ಮ್ ಪೋರ್. ಇಲ್ಲಿ ಹೊರಗಡೆ ಹೋಲ್ ಇರ್ತದೆ, ಅದರಿಂದಾನೇ ಏನಾಗುತ್ತೆ? ಈ ಪೋಲನ್ ಟ್ಯೂಬ್ ಹೊರಗಡೆ ಬರುತ್ತೆ. ವೈ ಡು ವಿ ಯೂಸ್ ಸುಕ್ರೋಸ್ ಸೊಲ್ಯೂಷನ್ ಆಸ್ ಅ ಮೀಡಿಯಂ ಫಾರ್ ಜಾಮಿನೇಷನ್? ಪೋಲನ್ ಜಾಮಿನೇಟ್ ಆಗ್ಬೇಕು ಅಂತ ಅಂದ್ರೆ ಸುಕ್ರೋಸ್ ಸೊಲ್ಯೂಷನ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಸುಕ್ರೋಸ್ ಇಸ್ ಅ ಸಿಂಥೆಟಿಕ್ ಮೀಡಿಯಂ. ಆರ್ಟಿಫಿಷಿಯಲ್ ಆಗಿ ನಾವು ಪ್ರಿಪೇರ್ ಮಾಡ್ತಿರುವಂತ ಮೀಡಿಯಂ ಯಾವುದಕ್ಕೆ? ಪೋಲನ್ ಗ್ರೋತ್ ಆಗ್ಲಿಕ್ಕೆ, ಪೋಲನ್ ಟ್ಯೂಬ್ ಗ್ರೋತ್ ಆಗ್ಲಿಕ್ಕೆ. ಬಟ್ ಆಕ್ಚುಯಲ್ ಆಗಿ ಸ್ಟಿಗ್ಮಾದಲ್ಲಿನೂ ಕೂಡ ಅದೇ ರೀತಿ ಕಂಡೀಷನ್ ಇರ್ತದೆ. ಸೊ ಹಂಗಾಗಿ ಸ್ಟಿಗ್ಮಾ ಮೇಲ್ಗಡೆ ಪೋಲನ್ ಏನಾಗುತ್ತೆ? ಪೋಲನ್ ಟ್ಯೂಬ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ತರನೇ ಇಲ್ಲೂ ನಾವು ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನಮಗೆ ಏನ್ ಬೇಕಾಗುತ್ತೆ? ಸುಕ್ರೋಸ್ ಸೊಲ್ಯೂಷನ್ ಬೇಕಾಗುತ್ತೆ. ಸರಿನಾ? ಇದು ಎಕ್ಸ್ಪೆರಿಮೆಂಟ್ 1 A1 ಬಂದವರು ಈ ರೀತಿ ಕ್ವೆಶನ್ಸ್ ಕೇಳ್ತಾರೆ, ನೀವು ಅದನ್ನ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ A2 ಬಂದವರಿಗೆ ಈ ರೀತಿ ಕ್ವೆಶನ್ಸ್ ಇರುತ್ತೆ. ಕ್ಯಾನ್ ಪೋಲನ್ ಗ್ರೇನ್ಸ್ ಆಫ್ ಒನ್ ಪ್ಲಾಂಟ್ ಸ್ಪೀಶೀಸ್ ಜಾಮಿನೇಟ್ ಆನ್ ಸ್ಟಿಗ್ಮಾ ಆಫ್ ಅದರ್ ಸ್ಪೀಶೀಸ್? ಗಿವ್ ರೀಸನ್ ಅಂತ ಅಂದ್ರೆ, ಒಂದು ಪ್ಲಾಂಟ್ ಸ್ಪೀಶೀಸ್ ಇದೆ ಟೊಮ್ಯಾಟೊ, ಅದರಲ್ಲಿರುವಂತ ಪೋಲನ್ ಗ್ರೇನು ಇನ್ನೊಂದು ಪ್ಲಾಂಟ್ ಸ್ಪೀಶೀಸ್ ಬ್ರಿಂಜಲ್ ಪ್ಲಾಂಟ್ ಸ್ಪೀಶೀಸ್ಗೆ ಹೋಗ್ಬಿಟ್ಟು ಬೀಳುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಜಾಮಿನೇಟ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಆಗಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ದಿಸ್ ಮೆಕ್ಯಾನಿಸಮ್, ಯಾವ್ದದು? ಪೋಲನ್ ಪಿಸ್ಟಲ್ ಇಂಟರಾಕ್ಷನ್. ಆ ಇಂಟರಾಕ್ಷನ್ ಏನ್ ಹೇಳುತ್ತೆ ಅಂತ ಅಂದ್ರೆ ಸೇಮ್ ಸ್ಪೀಶೀಸಿನ ಪೋಲನ್ ಗ್ರೇನ್ ಇದ್ರೆ ಮಾತ್ರ ಸ್ಟಿಗ್ಮಾ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತಂದೇಳಿ ನೀವು ಆನ್ಸರ್ ಎಕ್ಸ್ಪ್ಲೇನ್ ಮಾಡ್ತೀರಾ. ಸರಿನಾ? ಆರ್ ಆಲ್ ದ ಪೋಲನ್ ಟ್ಯೂಬ್ಸ್ ಆಫ್ ಈಕ್ವಲ್ ಲೆಂತ್? ಎಲ್ಲಾ ಪೋಲನ್ ಟ್ಯೂಬ್ ಒಂದೇ ಲೆಂತ್ ಇರ್ತದ? ಇರೋದಿಲ್ಲ, ಬೇರೆ ಬೇರೆ ಇರುತ್ತೆ. ನೆಕ್ಸ್ಟ್, ವೈ ಸ್ಟಿಗ್ಮಾ ವಿತ್ ಸ್ಟೈಲ್ಸ್ ಈಸ್ ಬಾಯ್ಲ್ಡ್? ಯಾಕೆ ಸ್ಟಿಗ್ಮಾ ಮತ್ತೆ ಸ್ಟೈಲ್ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಬಾಯ್ಲ್ ಮಾಡ್ತೀವಿ ಅಂತ ಕೇಳ್ತಾರೆ. ಯಾಕೆ ಅಂತ ಅಂದ್ರೆ ಆ ಟಿಶ್ಯೂ ಏನಿರ್ತದಲ್ಲ, ಪ್ಲಾಂಟ್ ಟಿಶ್ಯೂ, ಅದೇನಾಗ್ಬೇಕು? ಸಾಫ್ಟ್ ಆಗ್ಬೇಕು. ಅವಾಗ ನಾವು ಟ್ಯಾಪ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಕಾಣಿಸ್ಬೇಕು. ಇಲ್ಲಾಂದ್ರೆ ಅದು ಸ್ಟಿಫ್ ಆಗಿ ರಫ್ ಆಗಿ ಹಂಗೇನೆ ಇರ್ತದೆ. ಸೊ ಅದನ್ನ ನಾವು ಸಾಫ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಬಾಯ್ಲ್ ಮಾಡ್ಬೇಕು ಅಂತ ಹೇಳ್ತೀರಾ. ನೆಕ್ಸ್ಟ್, ವಿಚ್ ಸ್ಟೇನ್ ಡು ಯು ಯೂಸ್ ಟು ಶೋ ಗ್ರೋತ್ ಆಫ್ ಪೋಲನ್ ಟ್ಯೂಬ್? ಪೋಲನ್ ಟ್ಯೂಬ್ ಗ್ರೋತಿಗೆ ಯಾವ ಸ್ಟೇನ್ ಯೂಸ್ ಮಾಡ್ತೀವಿ ಕಾಣಿಸ್ಲಿಕ್ಕೆ ಅಂತ ಅಂದ್ರೆ ದಟ್ ಈಸ್ ಕಾಟನ್ ಬ್ಲೂ. ಯಾಕೆ ಕಾಟನ್ ಬ್ಲೂನ ಯೂಸ್ ಮಾಡ್ತೀವಿ ಅಂತ ಕೆಲವೊಂದ್ಸರಿ ನಿಮಗೆ ಕೇಳಿದ್ರೆ ಏನ್ ಹೇಳ್ತೀರಾ? ಸೊ ಪೋಲನ್ ಟ್ಯೂಬ್ ಗ್ರೋತ್ ಆಗಿರೋದು ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ ಈ ಸ್ಟೇನ್ ನ ಯೂಸ್ ಮಾಡ್ತೀವಿ. ಇನ್ನೊಂದು ಏನು ಅಂತ ಅಂದ್ರೆ ಪೋಲನ್ ಟ್ಯೂಬ್ ಗ್ರೋತ್ ಆಗ್ಲಿಕ್ಕೂ ಕೂಡ, ಫಾಸ್ಟ್ ಆಗಿ ಗ್ರೋ ಆಗ್ಲಿ ಅಂತ ಹೇಳಿ ಈ ಸ್ಟೇನ್ ನ ಕೂಡ ನಾವು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ವಾಟ್ ಇಸ್ ದ ರೋಲ್ ಆಫ್ ಪೋಲನ್ ಟ್ಯೂಬ್? ಪೋಲನ್ ಟ್ಯೂಬಿನ ಕೆಲಸ ಏನು ಅಂತಂದ್ರೆ ಪೋಲನ್ ಟ್ಯೂಬ್ ಕ್ಯಾರೀಸ್ ಮೇಲ್ ಗ್ಯಾಮೆಟ್ಸ್ ಇಂಟು ದ
ಎಂಬ್ರಿಯೋ ಸ್ಯಾಕ್. ಮೇಲ್ ಗ್ಯಾಮೆಟ್ಸ್ ಪೋಲನ್ ಗ್ರೇನ್ ಅಲ್ಲಿ ಇರುತ್ತಲ್ಲ ಅದನ್ನ ತಗೊಂಡು ಎಂಬ್ರಿಯೋ ಸ್ಯಾಕ್ ಒಳಗಡೆ ಕಳಿಸುವಂತಹ ಕೆಲಸ ಯಾರು ಮಾಡ್ತಾರೆ? ಪೋಲನ್ ಟ್ಯೂಬ್ ಮಾಡುತ್ತೆ. ವೇರ್ ಡಸ್ ದ ಪೋಲನ್ ಜರ್ಮಿನೇಷನ್ ಟೇಕ್ಸ್ ಪ್ಲೇಸ್? ಎಲ್ಲಿ ಜರ್ಮಿನೇಟ್ ಆಗುತ್ತೆ ಪೋಲನ್ ಗ್ರೇನ್ ಅಂತ ಅಂದ್ರೆ ದಟ್ ಈಸ್ ಆನ್ ಸ್ಟಿಗ್ಮಾ ಮತ್ತೆ ಸ್ಟೈಲ್ ಒಳಗಡೆ, ಅದರಲ್ಲಿ ಏನಾಗುತ್ತೆ? ಜರ್ಮಿನೇಟ್ ಆಗುತ್ತೆ. ವಾಟ್ ವಿಚ್ ಇಸ್ ಕಾಲ್ಡ್ ರಿಸೆಪ್ಟಿವ್ ಸೈಟ್ ಆಫ್ ಪೋಲನ್ ಗ್ರೇನ್ ಇನ್ ಫ್ಲವರ್? ಫ್ಲವರ್ ಅಲ್ಲಿ ಪೋಲನ್ ಗ್ರೇನ್ ನ ರಿಸೀವ್ ಮಾಡ್ಕೊಳ್ಳೋಂತ ಪಾರ್ಟ್ ಯಾವುದು ಅಂತ ಕೇಳ್ತಾ ಇದಾರೆ. ಅದು ಯಾವುದು ಅಂದ್ರೆ ದಟ್ ಈಸ್ ಸ್ಟಿಗ್ಮಾ. ಗೊತ್ತಾಯ್ತಾ? ಸೊ ಇದು ಸೆಕೆಂಡ್ ಎಕ್ಸ್ಪೆರಿಮೆಂಟ್. ನೆಕ್ಸ್ಟ್ ಥರ್ಡ್ ಎಕ್ಸ್ಪೆರಿಮೆಂಟ್ ಬಂದವರು ಈ ರೀತಿ ಕ್ವೆಶನ್ಸ್ ನಿಮಗೆ ಕೇಳ್ತಾರೆ. ಇನ್ ಹೈಬಿಸ್ಕಸ್ ವೆದರ್ ಪಿಸ್ಟಲ್ ಇಸ್ ಸಿಂಕಾರ್ಪಸ್ ಆರ್ ಎಪೋಕಾರ್ಪಸ್ ಅಂತ ಅಂದ್ರೆ ಪಿಸ್ಟಲ್ ಏನು? ಸ್ಟಿಗ್ಮಾ ಸ್ಟೈಲ್ ಓವರ್ ಇರುತ್ತಲ್ಲ ಆ ಪಾರ್ಟ್ ಅಂಥದ್ದು ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಒಂದಕ್ಕಿಂತ ಜಾಸ್ತಿ ಇರುತ್ತಲ್ಲ, ಇದು ಫ್ರೀ ಆಗಿ ಇರುತ್ತಾ ಒಂದರಿಂದ ಒಂದು ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಅರೇಂಜ್ ಆಗಿರುತ್ತಾ ಅಥವಾ ಎಲ್ಲ ಕೂಡಿ ಇದೆನಾ ಅಂತ ಕೇಳ್ತಾರೆ. ಸೊ ಯಾವ ರೀತಿ ಇರುತ್ತೆ ಅಂತಂದ್ರೆ ದಟ್ ಈಸ್ ಅಟ್ಯಾಚ್ಡ್. ಸೊ ಇಟ್ ಈಸ್ ನೋನ್ ಆಸ್ ವಾಟ್? ಸಿಂಕಾರ್ಪಸ್. ನೋಡಿ, ವಾಟ್ ಇಸ್ ಸಿಂಕಾರ್ಪಸ್ ಪಿಸ್ಟಲ್ ಅಂತಂದ್ರೆ ಅದೇ ಎಲ್ಲ ಕಾರ್ಪಲ್ಸ್ ಕೂಡ ಏನಾಗಿರುತ್ತೆ? ಫ್ಯೂಸ್ ಆಗಿರುತ್ತೆ ಅಂತ ಬರೀತೀರಾ. ನೆಕ್ಸ್ಟ್, ಇನ್ ವಿಚ್ ಪಾರ್ಟ್ ಆಫ್ ದ ಪಿಸ್ಟಲ್ ಓವ್ಯೂಲ್ಸ್ ಆರ್ ಲೊಕೇಟೆಡ್? ಓವ್ಯೂಲ್ಸ್ ಎಲ್ಲಿರುತ್ತೆ? ಓವರಿ ಒಳಗಡೆ ಇರುತ್ತೆ ಅಂತ ಹೇಳ್ತೀರಾ. ನೆಕ್ಸ್ಟ್, ಆಕ್ಸಲ್ ಪ್ಲಾಸೆಂಟೇಷನ್ ಏನು ಅಂತ ಕೇಳ್ತಾರೆ, ಅದಕ್ಕೆ ಡೆಫಿನೇಷನ್ ಬರೀತೀರಾ. ಪ್ಲಾಸೆಂಟಾ ಅಂದ್ರೆ ಏನು ಅಂತ ಕೇಳ್ತಾರೆ, ಡೆಫಿನೇಷನ್ ಬರೀತೀರಾ. ನೆಕ್ಸ್ಟ್, ಹೌ ಮೆನಿ ಲಾಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೆಕ್ಷನ್ ಆಫ್ ಹೈಬಿಸ್ಕಸ್ ಓವರಿ? ಎಷ್ಟು ಲಾಕ್ಯೂಲ್ ಇರುತ್ತೆ ಅಂತ ಕೇಳ್ತಾರೆ, ಅವಾಗ 5 ಅಂತ ಹೇಳ್ತೀರಾ. ಸೊ ನೋಡಿ, ಈ ರೀತಿ ನೀವು ಏನು ಸೆಕ್ಷನ್ ತೆಗೆದು ನೋಡ್ತಿರಲ್ಲ, ಸೊ ಅವಾಗ ನಿಮಗೆ ಎಷ್ಟು ಲಾಕ್ಯೂಲ್ಸ್ ಕಾಣಿಸುತ್ತೆ? 5 ಲಾಕ್ಯೂಲ್ಸ್ ಕಾಣಿಸುತ್ತೆ. ಸರಿನಾ? ಓಕೆ, ಸೊ ಇದು ಒಂದೊಂದು ಲಾಕ್ಯೂಲ್ ಒಳಗಡೆ ಎಷ್ಟು ಓವ್ಯೂಲ್ಸ್ ಇರ್ತದೆ? 2 ಓವ್ಯೂಲ್ ಇರುತ್ತೆ. ಸೊ ಟೋಟಲ್ ಆಗಿ ಎಷ್ಟು ಓವ್ಯೂಲ್ ಆಯ್ತು? 10 ಓವ್ಯೂಲ್ ಇರುತ್ತೆ. ಸೊ ಈ ರೀತಿ ಗೊತ್ತಾಗ್ತಿದೆ. ಸೊ ಈ ಡಯಾಗ್ರಾಮ್ ನೀವು ಅಲ್ಲಿ ಬರೀತೀರಾ. ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ, ಆ ವಿಡಿಯೋನ ನೀವು ಒಂದ್ಸರಿ ನೋಡಿ. ನೆಕ್ಸ್ಟ್, ನ್ಯೂಕ್ಲಿಯರ್ ಸ್ಟೇನಿಂಗ್ ಎಕ್ಸ್ಪೆರಿಮೆಂಟ್. ಸೊ ಇದರಲ್ಲಿ ಏನು ಕ್ವಶನ್ಸ್ ಕೇಳ್ಬೋದು ಅಂದ್ರೆ ವಿಚ್ ಸ್ಟೇನ್ ಈಸ್ ಯೂಸ್ಡ್ ಫಾರ್ ನ್ಯೂಕ್ಲಿಯರ್ ಸ್ಟೇನಿಂಗ್? ಇದರಲ್ಲಿ ನಾವು ಯೂಸ್ ಮಾಡುವಂತ ಸ್ಟೇನ್ ಯಾವುದು? ಅಸಿಟೋಕಾರ್ಮೈಡ್. ಓಕೆ, ಸೊ ಯಾಕೆ ಇದೇ ಸ್ಟೇನ್ ಯೂಸ್ ಮಾಡಬೇಕು ಅಂತ ಕೇಳಿದ್ರೆ ನೋಡಿ, ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡ್ ಅಂದ್ರೆ ದಟ್ ಈಸ್ ಏನದು? ಆಸಿಡ್ ಕಂಟೆಂಟ್ ಇರುತ್ತೆ. ಯಾವುದು? DNA. ಅದಕ್ಕೆ ನಾವು ಬೇಸಿಕ್ ಸ್ಟೇನ್ ಯೂಸ್ ಮಾಡ್ತೀವಿ, ಅಸಿಟೋಕಾರ್ಮೈನ್ ಸ್ಟೇನ್. ಸೊ ಈ ಸ್ಟೇನ್ ಏನು ಅಂತಂದ್ರೆ ಕರೆಕ್ಟ್ ಆಗಿ ಕ್ರೋಮೋಸೋಮ್ಸ್ ಏನ್ ಮಾಡುತ್ತೆ? ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಇದು ಕರೆಕ್ಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕ್ರೋಮೋಸೋಮ್ ಸ್ಟ್ರಕ್ಚರ್ ಕಾಣಿಸುತ್ತೆ. ಸೊ ಹಂಗಾಗಿ ಇದು ನಾವು ಯೂಸ್ ಮಾಡ್ತೀವಿ. ನೇಮ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ನ್ಯೂಕ್ಲಿಕ್ ಆಸಿಡ್. ನ್ಯೂಕ್ಲಿಕ್ ಆಸಿಡ್ ಯಾವ್ದ್ರಿಂದ ಆಗಿರೋದು ಅಂತ ಕೇಳ್ತಾ ಇದಾರೆ. ನ್ಯೂಕ್ಲಿಕ್ ಆಸಿಡ್ ಆಗಿರೋದು ಯಾವ್ದ್ರಿಂದ? ನ್ಯೂಕ್ಲಿಯೋಟೈಡ್ಸ್ ಇಂದ. ನೆಕ್ಸ್ಟ್, ನೇಮ್ ದ ಡಾರ್ಕ್ಲಿ ಸ್ಟೇನ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ಸ್ಟ್ರಕ್ಚರ್ ಯಾವುದು? ನ್ಯೂಕ್ಲಿಯೋಲಸ್. ನೇಮ್ ದ ಕಂಟೆಂಟ್ಸ್ ಆಫ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ? ನ್ಯೂಕ್ಲಿಯೋಲಸ್ ಇರುತ್ತೆ, ಕ್ರೊಮ್ಯಾಟಿನ್ ಮೆಟೀರಿಯಲ್ ಇರುತ್ತೆ, ಮತ್ತೆ ಇನ್ನೊಂದನ್ನು ಕೂಡ ಇರುತ್ತೆ, ದಟ್ ಈಸ್ ನ್ಯೂಕ್ಲಿಯೋಪ್ಲಾಸಮ್. ಸೆಲ್ ಅಲ್ಲಿ ಯಾವ ರೀತಿ ಸೈಟೋಪ್ಲಾಸಮ್ ಇರುತ್ತೆ ಅದೇ ತರ ನ್ಯೂಕ್ಲಿಯಸ್ ಅಲ್ಲಿ ಇರುವಂತಹ ಸೈಟೋಪ್ಲಾಸಮಿಗೆ ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಪ್ಲಾಸಮ್ ಅಂತ ಕರಿತೀವಿ. ವೈ ಇಸ್ ನ್ಯೂಕ್ಲಿಯಸ್ ಲೊಕೇಟೆಡ್ ಪೆರಿಫೆರಿ? ನ್ಯೂಕ್ಲಿಯಸ್ ಯಾಕೆ ಪೆರಿಫೆರಿ? ಪೆರಿಫೆರಿ ಅಂತಂದ್ರೆ ಸರೌಂಡಿಂಗ್ ಅಲ್ಲಿ, ಓಕೆ, ಒಂದು ಮೂಲೆಯಲ್ಲಿ ಇರುತ್ತೆ ನ್ಯೂಕ್ಲಿಯಸ್ ಈ ತರ. ಓಕೆ, ಯಾಕೆ ಹಂಗೆ ಅಂತಂದ್ರೆ ಬಿಕಾಸ್ 90% ಆಫ್ ದ ಸೆಲ್ ಇಸ್ ಕವರ್ಡ್ ವಿತ್ ವಾಟ್? ವ್ಯಾಕ್ಯೂಲ್. ಓಕೆ, ಸೊ ವ್ಯಾಕ್ಯೂಲ್ ಇಂದ ಕವರ್ ಆಗಿರುತ್ತೆ, ಹಂಗಾಗಿ ನ್ಯೂಕ್ಲಿಯಸ್ ಎಲ್ಲಿ ನೋಡ್ತೀವಿ ನಾವು? ಪೆರಿಫೆರಿಯಲ್ಲಿ ನೋಡ್ತೀವಿ. ಅದನ್ನ ನೀವು ಹೇಳ್ತೀರಾ. ನೆಕ್ಸ್ಟ್ ಯಾವುದು ಅಂತಂದ್ರೆ ಮೈಟೋಸಿಸ್. ಸೊ ಇದ್ರಲ್ಲಿ ಏನ್ ಕೇಳ್ತಾರೆ ನೋಡಿ, ಯಾಕೆ ನಾವು ರೂಟ್ ಟಿಪ್ ನೇ ತಗೊಂತೀವಿ ಅಂತ ಕೇಳಿದ್ರೆ ಟಿಪ್ ಅಲ್ಲಿ ಜಾಸ್ತಿ ಇರುವಂತಹ ಆಕ್ಟಿವಿಟಿ ಯಾವ್ದಿರುತ್ತೆ? ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಇರುತ್ತೆ, ಅಂದ್ರೆ ಆಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್. ಎಲ್ಲಿ ಸರಿಯಾಗಿ ಡಿವೈಡ್ ಆಗ್ತಾ ಇದೆ, ಚೆನ್ನಾಗಿ ಡಿವೈಡ್ ಆಗ್ತಾ ಇದೆ ಸೆಲ್ಸ್ ಅಂತ ಅಂದ್ರೆ ಅಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇದೆ ಅಂತ ಅರ್ಥ. ಸೊ ಸೆಲ್ ಡಿವಿಷನ್ ಆಗ್ತಾ ಇದೆ ಅಂತಂದ್ರೆ ಮೈಟೋಸಿಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಅದರ ಸ್ಟೇಜಸ್ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು. ಸೊ ಹಂಗಾಗಿ ಟಿಪ್ ನ ತಗೊಂತಾರೆ. ನೆಕ್ಸ್ಟ್, ವೈ ಇಸ್ ಮೈಟೋಸಿಸ್ ಇಸ್ ನೋನ್ ಆಸ್ ಈಕ್ವೇಷನಲ್? ಯಾಕೆ ಇದನ್ನ ಈಕ್ವೇಷನಲ್ ಡಿವಿಷನ್ ಅಂತ ಕರಿತೀವಿ ಅಂತ ಅಂದ್ರೆ ಪೇರೆಂಟ್ ಅಲ್ಲಿ ಯಾವ ಪ್ಲಾಯ್ಡ್ ಇರುತ್ತೆ ಅದೇ ಡಾಟರ್ ಸೆಲ್ ಅಲ್ಲಿ ಕೂಡ ಬಂದಿರುತ್ತೆ. ಸೊ ಈಕ್ವಲ್ ಆಗಿ ಬರುತ್ತೆ, ಹಂಗಾಗಿ ಇದನ್ನ ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಕರಿತೀವಿ. ಹೌ ಮೆನಿ ಡಾಟರ್ ಸೆಲ್ಸ್ ಆರ್ ಫಾರ್ಮ್ ಫ್ರಮ್ 20 parent cells ಡ್ಯೂರಿಂಗ್ ಮೈಟೋಸಿಸ್? ಪೇರೆಂಟ್ ಸೆಲ್ಸ್ 20 ಇತ್ತು ಅಂದ್ರೆ ಎಷ್ಟು ಡಾಟರ್ ಸೆಲ್ಸ್ ಬರುತ್ತೆ ಅಂತ ಕೇಳ್ತಾರೆ. ಇಂಟು 2 ಮಾಡ್ತೀರಾ ಅಷ್ಟೇ, ಯಾಕಂದ್ರೆ ಒಂದು ಸೆಲ್ ಇಂದ 2 ಡಾಟರ್ ಸೆಲ್ ಆಗುತ್ತೆ, ಹಂಗಾಗಿ 40 ಇದೆ ಅಂತ 20 ಇದೆ ಅಂತ ಅಂದ್ರೆ ಇಂಟು 2 ಮಾಡಿದ್ರೆ 40 ಡಾಟರ್ ಸೆಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತೀರಾ. ನೆಕ್ಸ್ಟ್, at which stage of mitosis nuclear membrane disappears? ನ್ಯೂಕ್ಲಿಯರ್ ಮೆಂಬ್ರೇನ್ ಡಿಸಪಿಯರ್ ಆಗೋದು ಯಾವಾಗ ಅಂತ ಕೇಳ್ತಾರೆ. ಯಾವಾಗ ಅಂತಂದ್ರೆ ಪ್ರೊಫೇಸ್, ಎಂಡ್ ಆಫ್ ದ ಪ್ರೊಫೇಸ್, ದಟ್ ಈಸ್ ಲೇಟ್ ಪ್ರೊಫೇಸ್ ಅಂತ ಹೇಳ್ತೀರಾ. ನೆಕ್ಸ್ಟ್, ಹೌ ಮೆನಿ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ಆನಿಯನ್ ಸೆಲ್ಸ್ ಡ್ಯೂರಿಂಗ್ ಮೈಟೋಟಿಕ್ ಡಿವಿಷನ್?
ಆನಿಯನ್ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ ಅಂದ್ರೆ 16. ನೋಡಿ ಇದರಲ್ಲಿ ನೀವು ಮೈಟೋಸಿಸ್ ಸ್ಟೇಜಸ್ ಏನೇನಿದೆ ಅಲ್ಲ, ಯಾವ್ಯಾವ ಸ್ಟೇಜ್ ಅಲ್ಲಿ ಏನೇನು ಚೇಂಜ್ ಆಗುತ್ತೆ ಅಂತ ಹೇಳಿ ಥಿಯರಿ ಓದಿರ್ತಿರಲ್ಲ, ಅದನ್ನ ರಿವೈಸ್ ಮಾಡ್ಕೊಂಡು ಹೋಗಿ, ಸರಿನಾ? ನೆಕ್ಸ್ಟ್, ಹೌ ಮೆನಿ ಕ್ರೊಮ್ಯಾಟಿಡ್ಸ್ ಆರ್ ಪ್ರೆಸೆಂಟ್ ಇನ್ ಅ ಕ್ರೋಮೋಸೋಮ್ಸ್? ಒಂದು ಕ್ರೋಮೋಸೋಮ್ ಅಲ್ಲಿ ಎಷ್ಟು ಕ್ರೊಮ್ಯಾಟಿಡ್ ಇರ್ತದೆ? ದಟ್ ಈಸ್ 2 ಕ್ರೊಮ್ಯಾಟಿಡ್. ನೋಡಿ ಈ ತರ ಇರುತ್ತೆ ಕ್ರೋಮೋಸೋಮ್. ಓಕೆ, ಸೊ ಡಿವಿಷನ್ ಆಗ್ಬೇಕಾದ್ರೆ ಕ್ರೋಮೋಸೋಮ್ ಯಾವಾಗ್ಲೂ ಹಿಂಗೆ ಇರುತ್ತೆ, ಯಾಕಂದ್ರೆ ಇದು ಡುಪ್ಲಿಕೇಶನ್ ಆಗಿ ಬಂದಿರುತ್ತೆ. ಸೊ ಇಲ್ಲಿ ಒಂದು ಇರುತ್ತೆ ಕ್ರೊಮ್ಯಾಟಿನ್, ನೆಕ್ಸ್ಟ್ ಇಲ್ಲಿ ಒಂದು ಇರುತ್ತೆ ಕ್ರೊಮ್ಯಾಟಿನ್. ಸೊ ಟೋಟಲ್ ಎಷ್ಟಾಯ್ತು? 2 ಕ್ರೊಮ್ಯಾಟಿನ್. ನೆಕ್ಸ್ಟ್, at which stage of the mitosis the number, size and shape of the chromosome is best studied? ಕ್ರೋಮೋಸೋಮಿನ ನಂಬರ್, ಶೇಪ್, ಸೈಜ್ ಎಲ್ಲ ಕರೆಕ್ಟ್ ಆಗಿ ಕಾಣಿಸೋದು ಯಾವ ಫೇಸ್ ಅಲ್ಲಿ ಅಂತಂದ್ರೆ ಮೆಟಾಫೇಸ್ ಅಲ್ಲಿ. ಡ್ಯೂರಿಂಗ್ ಅನಾಫೇಸ್ ಹೌ ಕ್ರೋಮೋಸೋಮ್ಸ್ ಆರ್ ಪುಲ್ಡ್ ಟುವರ್ಡ್ಸ್ ಪೋಲ್ಸ್. ಅನಾಫೇಸ್ ಅಲ್ಲಿ ಕ್ರೋಮೋಸೋಮ್ಸ್ ಎಲ್ಲ ಏನಾಗುತ್ತೆ? ನಾರ್ತ್ ಮತ್ತೆ ಸೌತ್ ಪೋಲಿಗೆ ಮೂವ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದ ಆಕ್ಷನ್ ಆಫ್ ಸ್ಪಿಂಡಲ್ ಫೈಬರ್ಸ್. ನೆಕ್ಸ್ಟ್, ವೆದರ್ ಕ್ರೋಮೋಸೋಮ್ಸ್ ಆರ್ ಕ್ಲಿಯರ್ಲಿ ವಿಸಿಬಲ್ ಡ್ಯೂರಿಂಗ್ ಟಿಲೋಫೇಸ್? ಟಿಲೋಫೇಸ್ ಅಲ್ಲಿ ಕ್ರೋಮೋಸೋಮ್ ಸರಿಯಾಗಿ ಕಾಣಿಸುತ್ತಾ? ಇಲ್ಲ, ಅದರ ವಾಪಸ್ ಸ್ಟೇಜ್ಗೆ ಹೋಗಿರುತ್ತೆ, ಅಂದ್ರೆ ವಾಪಸ್ ಕ್ರೊಮ್ಯಾಟಿನ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಅಂತ ಹೇಳ್ತೀರಾ. ಸೈಟೋಕೈನೆಸಿಸ್ ಬಿಗಿನ್ಸ್ ಇನ್ ಪ್ಲಾಂಟ್ಸ್ ಅಲ್ಲಿ. ಯಾವ ರೀತಿ ಪ್ಲಾಂಟ್ಸ್ ಅಲ್ಲಿ ಸೈಟೋಕೈನೆಸಿಸ್ ಆಗುತ್ತೆ ಅಂತಂದ್ರೆ ಫ್ರಾಗ್ಮೋಪ್ಲಾಸ್ಟ್ ಡಿಪೋಸಿಷನ್. ಗಾಲ್ಗಿ ಕಾಂಪ್ಲೆಕ್ಸ್ ಇಂದ ಫ್ರಾಗ್ಮೋಪ್ಲಾಸ್ಟ್ ಏನು ಡಿಪಾಸಿಟ್ ಆಗ್ಬಿಟ್ಟು ಒಂದು ಸಿಮೆಂಟಿಂಗ್ ಲೇಯರ್ ತರ ಫಾರ್ಮೇಶನ್ ಆಗುತ್ತೆ. ಅದರಿಂದ ಮಿಡಲ್ ಲ್ಯಾಮೆಲ್ಲಾ ಫಾರ್ಮೇಶನ್ ಆಗ್ಬಿಟ್ಟು 2 ಸೆಲ್ ಸಪರೇಟ್ ಆಗುತ್ತೆ. ದಟ್ ಈಸ್ ನೋನ್ ಆಸ್ ವಾಟ್? ಸೈಟೋಕೈನೆಸಿಸ್, ಸರಿನಾ? ನೆಕ್ಸ್ಟ್, ಇನ್ ವಿಚ್ ಸ್ಟೇಜ್ ಆಫ್ ಮೈಟೋಸಿಸ್ ಕ್ರೋಮೋಸೋಮ್ಸ್ ಆರ್ ಅರೇಂಜ್ಡ್ ಆನ್ ಈಕ್ವೆಟೋರಿಯಲ್ ಪ್ಲೇನ್ ಆಫ್ ಸೆಲ್? ಒಂದ್ ಸೆಲ್ ಅಲ್ಲಿ ಎಲ್ಲ ಕ್ರೋಮೋಸೋಮ್ಸ್ ಮಧ್ಯದಲ್ಲಿ ಅರೇಂಜ್ ಆಗಿರುತ್ತೆ. ಯಾವ ಸ್ಟೇಜ್ ಅದು ಅಂತ ಕೇಳ್ತಾ ಇದ್ರೆ ಅದು ಯಾವುದು ಅಂದ್ರೆ ದಟ್ ಈಸ್ ಮೆಟಾಫೇಸ್ ಅಂತ ಹೇಳ್ತೀರಾ. ನೆಕ್ಸ್ಟ್, ವಿಚ್ ಶೇಪ್ ವುಡ್ ಮೆಟಾಸೆಂಟ್ರಿಕ್ ವಾಟ್ ಶೇಪ್ ವುಡ್ ಮೆಟಾಸೆಂಟ್ರಿಕ್ ಸಬ್ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಎಕ್ಸಿಬಿಟ್ ಡ್ಯೂರಿಂಗ್ ದ ಅನಾಫೇಸ್ ಸ್ಟೇಜ್? ನೋಡಿ, ಅನಾಫೇಸ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸ್ಪಿಂಡಲ್ ಫೈಬರ್ಸ್ ಏನ್ ಮಾಡುತ್ತೆ? ಎಲ್ಲ ಕ್ರೋಮೋಸೋಮ್ಸ್ ಅದರ ಪೋಲ್ಸ್ ಕಡೆ ಏನ್ ಮಾಡುತ್ತೆ? ಪುಲ್ ಮಾಡ್ಕೊಂಡಿರುತ್ತೆ. ಸೊ ಹಂಗಾಗಿ ಸೆಂಟ್ರೋಮಿಯರ್ ಒಂದು ಪೊಸಿಷನ್ ಇದ್ದು ಈ ಕ್ರೊಮ್ಯಾಟಿಡ್ಸ್ ಏನಾಗಿರುತ್ತೆ? 2 ಏನಾಗುತ್ತೆ? ಸಸ್ಪೆಂಡ್ ಆಗಿರುತ್ತೆ. ಓಕೆ, ಸೊ ಈಗ ಮೆಟಾಸೆಂಟ್ರಿಕ್ ಅಲ್ಲಿ ಇದ್ದಾಗ ಏನಾಗುತ್ತೆ? ಈ ರೀತಿ ಸಸ್ಪೆಂಡ್ ಆಗುತ್ತೆ. ಯಾಕಂದ್ರೆ ಸೆಂಟ್ರೋಮಿಯರ್ ಅಲ್ಲಿ ಏನಿರುತ್ತೆ? ಮಿಡಲ್ ಅಲ್ಲಿ ಇರುತ್ತೆ. ಸೊ ಹಂಗಾಗಿ ವಿ ಶೇಪ್ ಕಾಣಿಸುತ್ತೆ. ಅದೇ ರೀತಿ ಸಬ್ಮೆಟಾಸೆಂಟ್ರಿಕ್ ಅಲ್ಲಿ ಯಾವ ರೀತಿ ಆಗುತ್ತೆ? ಸೊ ಸೆಂಟ್ರೋಮಿಯರ್ ಹಿಂಗಿತ್ತು ಅಂದ್ರೆ ಇಲ್ಲೊಂದು, ನೆಕ್ಸ್ಟ್ ಇಲ್ಲೊಂದು, ಈ ರೀತಿ ಆಗುತ್ತೆ. ಗೊತ್ತಾಗ್ತಿದೆ? ಸೊ ಅದೇ ತರ ಇದು ವಿ ಶೇಪ್ ಇರುತ್ತೆ. ಸಬ್ಮೆಟಾಸೆಂಟ್ರಿಕ್ ಅಂದ್ರೆ ಎಲ್ ಶೇಪ್ ಇರುತ್ತೆ. ಆಕ್ರೋಸೆಂಟ್ರಿಕ್ ಅಂತ ಅಂದ್ರೆ ಜೆ ಶೇಪ್ ಇರುತ್ತೆ. ಓಕೆನಾ? ಸೊ ಜೆ ಶೇಪ್ ಇರುತ್ತೆ ಆಕ್ರೋಸೆಂಟ್ರಿಕ್ ಅಂದ್ರೆ. ನೆಕ್ಸ್ಟ್, ಟೀಲೋಸೆಂಟ್ರಿಕ್ ಅಂತ ಅಂದ್ರೆ ಐ ಶೇಪ್ ಇರುತ್ತೆ. ಟೀಲೋಸೆಂಟ್ರಿಕ್ ಅಂತ ಅಂದ್ರೆ ಐ ಶೇಪ್. ಓಕೆ, ಸೊ ನೆಕ್ಸ್ಟ್ ನಿಮಗೆ ಅದನ್ನು ಕೂಡ ಕೇಳ್ಬೋದು. ನೆಕ್ಸ್ಟ್ ನೋಡಿ, ಪೆಡಿಗ್ರಿ ಚಾರ್ಟ್ ಅಲ್ಲಿ ಏನ್ ಕೇಳ್ತಾರೆ ಅಂತ ಅಂದ್ರೆ ಗಿವ್ ಎಕ್ಸಾಂಪಲ್ಸ್ ಫಾರ್ ವರ್ಟಿಕಲ್ ಪೆಡಿಗ್ರಿ ಚಾರ್ಟ್. ಯಾವುದು ವರ್ಟಿಕಲ್ ಇದೆ, ಯಾವುದು ಹಾರಿಜಾಂಟಲ್ ಇದೆ? ನೋಡಿ, ಯಾವ್ದು ಸ್ಕಿಪ್ಪಿಂಗ್ ಆಫ್ ಜನರೇಷನ್ ತೋರಿಸುತ್ತೆ ಅಲ್ಲ, ಅದು ಹಾರಿಜಾಂಟಲ್ ಇರುತ್ತೆ. ಯಾವ್ದು ಸ್ಕಿಪ್ಪಿಂಗ್ ಆಫ್ ಜನರೇಷನ್ ತೋರಿಸಲ್ಲ, ಅದು ವರ್ಟಿಕಲ್ ಇರುತ್ತೆ. ಸೊ ಸ್ಕಿಪ್ಪಿಂಗ್ ಆಫ್ ಜನರೇಷನ್ ತೋರಿಸದೇ ಇರೋದು ಯಾವುದು ಅಂತ ಅಂದ್ರೆ ಆಟೋಸೋಮಲ್ ಡಾಮಿನೆಂಟ್, ಎಕ್ಸ್ ಲಿಂಕ್ ಡಾಮಿನೆಂಟ್. ಸ್ಕಿಪ್ಪಿಂಗ್ ಆಫ್ ಜನರೇಷನ್ ಯಾವ್ದು ತೋರಿಸುತ್ತೆ? ಆಟೋಸೋಮಲ್ ರಿಸೆಸಿವ್, ಎಕ್ಸ್ ಲಿಂಕ್ ರಿಸೆಸಿವ್. ನೀವು ಆ ವಿಡಿಯೋನ ನೋಡಿ, ಅದರಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಚಾರ್ಟ್ ನೋಡಿದ ತಕ್ಷಣ ಯಾವ ರೀತಿ ಬೇಗ ಕಂಡುಹಿಡಿಬಹುದು ಅಂತ, ಪೆಡಿಗ್ರಿ ಚಾರ್ಟ್. ಓಕೆನಾ? ನೆಕ್ಸ್ಟ್, ನೇಮ್ ದ ಟ್ರೇಟ್ ದಟ್ ಈಸ್ ಎಕ್ಸ್ಪ್ರೆಸ್ಡ್ ಓನ್ಲಿ ಇನ್ ಹೋಮೋಸೈಗಸ್ ಕಂಡೀಷನ್. ಹೋಮೋಸೈಗಸ್ ಕಂಡೀಷನ್ ಇದ್ದಾಗ ಮಾತ್ರ ಡಿಸೀಸ್ ನಾವು ಅಬ್ಸರ್ವ್ ಮಾಡ್ತೀವಿ, ಡಿಸೀಸ್ ಆಗುತ್ತೆ. ಯಾವ್ದು ಅದು ಅಂತ ಕೇಳಿ ದಟ್ ಈಸ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ನೆಕ್ಸ್ಟ್, ನೇಮ್ ದ ಟ್ರೇಟ್ ದಟ್ ಈಸ್ ಲಿಮಿಟೆಡ್ ಓನ್ಲಿ ಟು ಮೇಲ್ಸ್. ಮೇಲ್ಸ್ ಅಲ್ಲಿ ಅಷ್ಟೇ ಕಾಣಿಸುವಂತಹ ಡಿಸೀಸ್ ಯಾವುದು, ಪ್ಯಾಟರ್ನ್ ಯಾವುದು ಅಂತಂದ್ರೆ ದಟ್ ಈಸ್ ವೈ ಕ್ರೋಮೋಸೋಮ್ ಲಿಂಕ್ಡ್ ಟ್ರೇಟ್. ನೆಕ್ಸ್ಟ್, ಪೆಡಿಗ್ರಿ ಅಂದ್ರೆ ಏನು ಅಂತ ಬರೀತೀರಾ. ನೆಕ್ಸ್ಟ್ ಪೆಡಿಗ್ರಿ ಹೇಳ್ತೀರಾ. ನೆಕ್ಸ್ಟ್ ಪೆಡಿಗ್ರಿ ಅನಾಲಿಸಿಸ್ ಅಂದ್ರೆ ಏನು ಅಂತ ಕೇಳಿದ್ರು ಕೂಡ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್, ಡಿ ಅಲ್ಲಿ ನೋಡಿ ಏನು ಅಂತ ಅಂದ್ರೆ ಸ್ಲೈಡ್ ಆದ್ರೂ ಇಡ್ಬೋದು ಅಥವಾ ಚಾರ್ಟ್ ಆದ್ರೂ ಇಡ್ಬೋದು. ನಿಮಗೆ ಯಾವ್ದು ಎಕ್ಸಾಮ್ ಕಿಂತ ಮುಂಚೆ ಪ್ರಾಕ್ಟೀಸ್ ಅಲ್ಲಿ ತೋರಿಸಿರ್ತಾರಲ್ಲ ಅದನ್ನೇ ಎಕ್ಸಾಮ್ ಅಲ್ಲಿ ಇಟ್ಟಿರ್ತಾರೆ, ಸರಿನಾ? ಸೊ ಈಗ ನೇಮ್ ದ ಟಿಶ್ಯೂ ವಿಚ್ ಪ್ರೊಡ್ಯೂಸಸ್ ಸ್ಪರ್ಮ್ಸ್. ಸ್ಪರ್ಮ್ಸ್ ಪ್ರೊಡ್ಯೂಸ್ ಮಾಡುವಂತ ಟಿಶ್ಯೂ ಯಾವುದು? ಜರ್ಮಿನಲ್ ಎಪಿಥೀಲಿಯಂ. ನೇಮ್ ದ ಸೆಲ್ ದಟ್ ನರಿಶಸ್ ಸ್ಪರ್ಮ್ಸ್. ಯಾವ್ದು ಸೆಲ್ ಸ್ಪರ್ಮ್ ಸೆಲ್ಸ್ ಗೆ ನರಿಶ್ ಮಾಡೋದು ಯಾವುದು ಅಂದ್ರೆ ದಟ್ ಈಸ್ ಸರ್ಟೋಲಿ ಸೆಲ್ಸ್. ನೆಕ್ಸ್ಟ್, ನೇಮ್ ಎನಿ 2 stages of spermatogenesis that is observed in TS of testis. TS of testis ಅಲ್ಲಿ ಇರುವಂತಹ 2
ಏನು ಸ್ಟೇಜ್ ಹೇಳಿ ಅಂತ ಕೇಳ್ತಾ ಇದಾರೆ. ಇಲ್ಲಿ 4 ಕೂಡ ಕೊಟ್ಟಿದ್ದಾರೆ. ಯಾವ್ದು ಸ್ಪರ್ಮೆಟೋಗೋನಿಯಾ, ಪ್ರೈಮರಿ ಸ್ಪರ್ಮೆಟೋಸೈಟ್, ಸೆಕೆಂಡರಿ ಸ್ಪರ್ಮೆಟೋಸೈಟ್, ಸ್ಪರ್ಮ್ಯಾಟಿಡ್. ನೀವು ಯಾವ್ದು ನೆನಪು ಬರುತ್ತೆ ಅದನ್ನ ಹೇಳ್ತೀರಾ. ನೇಮ್ ದ ಸ್ಮಾಲ್ ಗ್ರೂಪ್ ಆಫ್ ಸೆಲ್ಸ್ ಎಂಬೆಡೆಡ್ ಇನ್ ಕನೆಕ್ಟಿವ್ ಟಿಶ್ಯೂ ಆಫ್ ಟೆಸ್ಟಿಸ್. ಟೆಸ್ಟಿಸ್ ಅಲ್ಲಿ ಇರುವಂತ ಏನು ಸ್ಮಾಲ್ ಗ್ರೂಪ್ ಆಫ್ ಸೆಲ್ಸ್ ಯಾವುದು, ಕನೆಕ್ಟಿವ್ ಟಿಶ್ಯೂ ಯಾವುದು ಅಂತ ಕೇಳ್ತಾರೆ. ದಟ್ ಈಸ್ ಲೀಡಿಂಗ್ ಸೆಲ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಂತಾನೂ ಕೂಡ ಹೇಳ್ತೀವಿ. ನೆಕ್ಸ್ಟ್, ನೇಮ್ ಎನಿ 2 stages of ovarian follicle observed in a section of mammalian ovary. ಸೊ ಇದರಲ್ಲಿ ಸ್ಟೇಜಸ್ ಯಾವ್ದು ಅಂದ್ರೆ ಪ್ರೈಮರಿ ಫಾಲಿಕಲ್, ಸೆಕೆಂಡರಿ, ಟರ್ಷರಿ ಮತ್ತೆ ಗ್ರಾಫಿಯನ್ ಫಾಲಿಕಲ್. ನೇಮ್ ದ ಕ್ಯಾವಿಟಿ ಆಫ್ ಮೆಚೂರ್ಡ್ ಓವೇರಿಯನ್ ಫಾಲಿಕಲ್. ಯಾವುದು ಅಂದ್ರೆ ಏಂಟ್ರಮ್. ನೆಕ್ಸ್ಟ್, ಆಫ್ಟರ್ ಓವ್ಯುಲೇಷನ್ ನೇಮ್ ದ ಸ್ಟ್ರಕ್ಚರ್ ಫಾರ್ಮ್ಡ್ ಬೈ ಗ್ರಾಫಿಯನ್ ಫಾಲಿಕಲ್. ಯಾವುದು? ದಟ್ ಈಸ್ ಕಾರ್ಪಸ್ ಲ್ಯೂಟಿಯಂ. ನೇಮ್ ದ ಡಿಜನರೇಟೆಡ್ ಸ್ಟ್ರಕ್ಚರ್ ಫಾರ್ಮ್ಡ್ ಬೈ ಕಾರ್ಪಸ್ ಲ್ಯೂಟಿಯಂ. ಯಾವುದು? ಕಾರ್ಪಸ್ ಆಲ್ಬಿಕನ್ಸ್. How many cells are present in a matured female gametophyte of angiosperms? 7 celled, 8 nucleated. So next ಕೂಡ ನಿಮಗೆ ಎಷ್ಟು ನ್ಯೂಕ್ಲಿಯಸ್ ಅಂತ ಕೇಳಿದ್ರೆ 8 ಅಂತ ಹೇಳ್ತೀರಾ. Next, name the cells present in egg apparatus of embryo sac. Egg apparatus ಅಲ್ಲಿ ಯಾವ ತರ ಸೆಲ್ಸ್ ಇರುತ್ತೆ? 2 ತರ ಸೆಲ್ಸ್ ಇರುತ್ತೆ. 2 ಸಿನರ್ಜಿಡ್ ಇರುತ್ತೆ, ಇನ್ನೊಂದು egg cell ಇರುತ್ತೆ. So total 2 types of cells, but there are 3 cells. Name the outer layer of blastocyst. Blastocyst ನ outer layer ಏನು ಅಂತ ಕೇಳಿದ್ರೆ ಟ್ರೋಫೋಬ್ಲಾಸ್ಟ್. ನೋಡಿ ಇದರಲ್ಲಿ ನಿಮಗೆ ಇನ್ನೂ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂದ್ರೆ, ಸೊ ಇಲ್ಲಿ ಹೊರಗಡೆ ಇರುವಂತಹ ಸೆಲ್ಸ್ ಗೆ ಏನಂತ ಕರಿತೀವಿ? ಟ್ರೋಫೋಬ್ಲಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕೇಳ್ತಾರೆ ಇದ್ರ ಸರೌಂಡಿಂಗ್ ಒಂದು ಲೇಯರ್ ಇರುತ್ತಲ್ಲ ಅದೇನು ಅಂತ ಕೇಳ್ತಾರೆ. ಸೊ ಇದ್ರ ಸರೌಂಡಿಂಗ್ ಒಂದು ಲೇಯರ್ ಇರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಝೋನಾ ಪೆಲ್ಲುಸಿಡಾ. ಓಕೆ, ಸೊ ಇಲ್ಲಿರುವಂತ ಸೆಲ್ಸ್ ಎಲ್ಲ ಏನಾಯ್ತು? ದಿಸ್ ಇಸ್ ಟ್ರೋಫೋಬ್ಲಾಸ್ಟ್ ಸೆಲ್ಸ್. ಓಕೆ, ಸೊ ಇದೆಲ್ಲ ಟ್ರೋಫೋಬ್ಲಾಸ್ಟ್ ಸೆಲ್ಸ್ ಆಯ್ತು. ನೆಕ್ಸ್ಟ್ ಇಲ್ಲಿ ಸೆಲ್ಸ್ ಇರುತ್ತೆ. ಓಕೆ, ಆಮೇಲೆ ಇಲ್ಲಿ ಕ್ಯಾವಿಟಿ ಇರುತ್ತಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು? ಬ್ಲಾಸ್ಟೋಸಿಲ್. ಬ್ಲಾಸ್ಟೋಸಿಲ್ ಅಂತಾನೂ ಕೂಡ ಕರಿತೀವಿ. ಓಕೆ, ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ, ದಟ್ ಇಸ್ ನೋನ್ ಆಸ್ ಬ್ಲಾಸ್ಟೋಸಿಲ್ಸ್. ಆಮೇಲೆ ಇಲ್ಲಿ ಸೆಲ್ಸ್ ಇರುತ್ತೆ. ಓಕೆ, ಸೊ ಇದರ ನೀವು ಲೇಬ್ಲಿಂಗ್ ಇದೆಯಲ್ಲ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದರ ಬೇಸಿಸ್ ಮೇಲೆ ನಿಮಗೆ ಕ್ವೆಶನ್ಸ್ ಕೇಳ್ತಾರೆ. ಓಕೆ, ಬ್ಲಾಸ್ಟೋಸಿಸ್ಟ್ ಎಂದು. ನೆಕ್ಸ್ಟ್, ದ ಸರ್ಟಲಿ ಸೆಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ನರ್ವ್ ಸೆಲ್ಸ್. ಯಾಕೆ ಅಂತ ಅಂದ್ರೆ ಬಿಕಾಸ್ ದೇ ನರಿಶ್ ದ ಡೆವಲಪಿಂಗ್ ಸ್ಪರ್ಮ್ಸ್. ಅದಕ್ಕೆ. ಆನ್ ವಿಚ್ ಪಾರ್ಟ್ ಆಫ್ ದ ಓವರಿ ಓವೇರಿಯನ್ ಫಾಲಿಕಲ್ಸ್ ಆರ್ ಲಾರ್ಜ್ಲಿ found? Cortex of the ovary. Next, what is corpus luteum? Corpus luteum ಅಂತ ಅಂದ್ರೆ ಏನು ಅಂತ ಕೇಳ್ತಾರೆ. So it is structure formed by Graafian follicle after ovulation. Next, corpus albicans ಅಂದ್ರೆ ಏನು? That is degenerate ಆಗ್ತಿರುತ್ತಲ್ಲ ಆ ಸ್ಟ್ರಕ್ಚರ್ ಗೆ ಹೇಳ್ತೀವಿ. Next, how many cells and nuclei are present in unfertilized embryo sac? ಫರ್ಟಿಲೈಸ್ ಆಗದೆ ಇರುವಂತ ಎಂಬ್ರಿಯೋ ಸಾಕ್ ಅಲ್ಲಿ ಎಷ್ಟು ಸೆಲ್ಸ್ ಮತ್ತೆ ಎಷ್ಟು ನ್ಯೂಕ್ಲಿಯಸ್ ಇರುತ್ತೆ? 7 cell 8 ನ್ಯೂಕ್ಲಿಯಸ್ ಇರ್ತದೆ. ನೆಕ್ಸ್ಟ್, ಈ ಅಲ್ಲಿ ಏನಂದ್ರೆ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್. ಇದು ನೀವು ಎಕ್ಸ್ಪ್ಲನೇಷನ್ ಇದೆಯಲ್ಲ ಮ್ಯಾನುವಲ್ ಅಲ್ಲಿ ಅದನ್ನ ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ. ಸೊ ಈ ರೀತಿ ನೀವು ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ, ಮೆನ್ಷನ್ ದ ಫೀಚರ್ಸ್ ಆಫ್ ಎಂಟಮೀಬಾ. ಎಂಟಮೀಬಾ ಯಾವ ರೀತಿ ಇರುತ್ತೆ ಅಂತ ನೀವು ಕೇಳ್ತಾರೆ, ಅವಾಗ ನೀವು ಹೇಳ್ತೀರಾ. ಮತ್ತೆ ಈ ಎಲ್ಲ ಆರ್ಗಾನಿಸಮ್ಸ್ ಯಾವ್ದದು ಅಂತ ನೋಡ್ಕೊಳ್ಳಿ. ಸಪೋಸ್ ಎಂಟಮೀಬಾ ಅಂದ್ರೆ ಏನದು? ಪ್ರೋಟೋಸೋವಾ. ನೆಕ್ಸ್ಟ್, ಪ್ಲಾಸ್ಮೋಡಿಯಂ ಏನದು? ಪ್ರೋಟೋಸೋವಾ. ನೆಕ್ಸ್ಟ್, ಆಸ್ಕಾರಿಸ್ ಏನದು? ಆಸ್ಕಿ ಎಲಿಮೆಂಥಸ್, ರೌಂಡ್ ವರ್ಮ್, ಇನ್ವರ್ಟಿಬ್ರೇಟ್. ನೆಕ್ಸ್ಟ್, ಟ್ರೈಕೋಫೈಟೋನ್ ಅನ್ನೋದು ಏನು? ದಟ್ ಈಸ್ ಫಂಗೈ ಇದೆ. ಓಕೆ, ಸೊ ಈ ಫಂಗೈ ಯಾವ ಫಂಗೈ ಇದು? ಅಗೇನ್ ಆಸ್ಕೋಮೈಸಿಟಿಸ್ ಫಂಗೈ. ಸೊ ಇದನ್ನ ನೋಡ್ಕೊಂಡು ಹೋಗಿ. ಮತ್ತೆ ಇದರಲ್ಲಿ ಇರುವಂತ ಮೇನ್ ಏನಿದೆ ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರ್ ಏನಿದೆ ಅದ್ರ ಮೇಲೆನೆ ಕ್ವಶನ್ ಕೇಳ್ತಾರೆ. ಓಕೆನಾ? ಸೊ ಯೂಶುವಲ್ ಅಲ್ಲಿ ಯಾವ್ದು ಇಟ್ಟಿರ್ತಾರೆ ಅದ್ರ ಮೇಲೆ ಕೇಳ್ತಾರೆ, ಅಥವಾ ಕೆಲವೊಂದ್ಸಲಿ ಬೇರೆದನ್ನು ಕೂಡ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಓಕೆನಾ? ಸೊ ಇದು ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ ಆಯ್ತು. ನೆಕ್ಸ್ಟ್, ಇನ್ನು ಲಾಸ್ಟ್ ಮೇನ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ಅಂದ್ರೆ, ಇಮ್ಯಾಸ್ಕುಲೇಷನ್ ಅಂದ್ರೆ ಏನು? ಬ್ಯಾಗಿಂಗ್ ಅಂದ್ರೆ ಏನು? ಡೆಫಿನೇಷನ್ ಕೇಳ್ತಾರೆ. ಯಾಕೆ ನಾವು ಇಮ್ಯಾಸ್ಕುಲೇಷನ್ ಮಾಡ್ತೀವಿ? ಸಿ, ವೈ ಇಮ್ಯಾಸ್ಕುಲೇಷನ್ ಇಸ್ ಕ್ಯಾರಿಡ್ ಔಟ್ ಇನ್ ಪ್ಲಾಂಟ್ ಬೇರಿಂಗ್ ಬೈಸೆಕ್ಷುವಲ್ ಫ್ಲವರ್. ಯಾಕೆ ಅಂತ ಕೇಳ್ತಾರೆ. ಇಟ್ ಇಸ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಟ್ ಆಗಬಾರ್ದು. ನಮಗೆ ಬೇಕಾಗಿರುವಂತ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ನಾವು ಆ ಪ್ಲಾಂಟ್ ಅಲ್ಲಿ ಏನು ಜರ್ಮಿನೇಟ್ ಮಾಡ್ಬೇಕಾಗಿದೆ. ಸೊ ಹಂಗಾಗಿ ಆ ಪ್ಲಾಂಟ್ ಆ ಫ್ಲವರ್ ಅಲ್ಲೇ ಇರುವಂತಹ ಏನು ಪೋಲನ್ ಗ್ರೇನ್ಸ್ ಇದೆಯಲ್ಲ ಅದು ನಮಗೆ ಬೇಡ. ಸೊ ಅದನ್ನ ನಾವು ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾರೆ. ಓಕೆ, ಸೊ ಬ್ಯಾಗಿಂಗ್ ಅಂದ್ರೆ ಏನು ಅಂತ ಕೇಳ್ತಾರೆ. ಸೊ ಕಟ್ ಏನೋ ಮಾಡಿದ್ದಾರೆ. ಸ್ಟಿಗ್ಮಾ ಅಂತೂ ಹಂಗೇನೆ ಇದೆ. ಓಕೆ, ಸೊ ಸ್ಟಿಗ್ಮಾ ಮೇಲ್ಗಡೆ ಬೇರೆ ಯಾವ್ದು ಪೋಲನ್ ಗ್ರೇನ್ ಬಂದು ಮತ್ತೆ ಬೀಳ್ಬಾರ್ದು. ನಮಗೆ ಬೇಕಾಗಿರುವಂತಹ ಪೋಲನ್ ಗ್ರೇನ್ಸ್ ನ ನಾವು ಆ ಸ್ಟಿಗ್ಮಾ ಮೇಲೆ ಹಾಕ್ಬೇಕು. ಸೊ ಹಂಗಾಗಿ ಬೇರೆ ಪೋಲನ್ ಗ್ರೇನ್ಸ್ ಬಂದು ಅದ್ರ ಮೇಲೆ ಜಾಮಿನೇಟ್ ಆಗ್ಬಾರ್ದು ಅಂತಂದೇಳಿ ನಾವು ಅಲ್ಲಿ ಕಟ್ ಮಾಡಿರುವಂತ ಫ್ಲವರ್ ಇರುತ್ತಲ್ಲ ಅದಕ್ಕೆ ನಾವು ಕವರ್ನ ಹಾಕ್ತಿವಿ. ಅದನ್ನ ಬ್ಯಾಗಿಂಗ್ ಅಂತ ಕರಿತೀವಿ. ಸೊ ಈ ರೀತಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ನೆಕ್ಸ್ಟ್, ಒನ್ ಬ್ಯಾಗಿಂಗ್ ಶುಡ್ ಬಿ ಕ್ಯಾರಿಡ್ ಔಟ್ ಇನ್ ಪ್ಲಾಂಟ್ಸ್ ಬಿಯರಿಂಗ್ ಯೂನಿಸೆಕ್ಷುವಲ್ ಫ್ಲವರ್ಸ್. ಯಾವಾಗ ಅಂತ ಅಂದ್ರೆ ನೋಡಿ, ಇಟ್ ಇಸ್ ಡನ್ ಬಿಫೋರ್ ಫ್ಲವರ್ಸ್ ಓಪನ್ ಇನ್ ಯೂನಿಸೆಕ್ಷುವಲ್ ಫ್ಲವರ್ಸ್.
ಯಾವಾಗ ಅಂತಂದ್ರೆ ಇನ್ನು ಫ್ಲವರ್ಸ್ ಏನು ಓಪನ್ ಆಗಿರಲ್ಲ, ಇನ್ನು ಮೊಗ್ಗಿದ್ದಾಗಲೇ ಈ ಒಂದು ಟೆಕ್ನಿಕ್ ನ ಅಲ್ಲಿ ಮಾಡ್ತಾರೆ. ಯಾಕಂದ್ರೆ ಮೆಚೂರ್ ಆಗ್ಬಿಡ್ತು ಅಂತ ಅಂದ್ರೆ ಬೇಗನೆ ಸ್ಟಿಗ್ಮಾ ರಿಸೀವ್ ಮಾಡ್ಕೊಡುತ್ತೆ ಪೋಲನ್ ಗ್ರೇನ್ ನ. ಆಮೇಲೆ ಅದ್ರಲ್ಲಿ ಇರುವಂತಹ ಆಂಥರ್ನು ಕೂಡ ಏನ್ ಮಾಡ್ಬಿಡುತ್ತೆ, ಪೋಲನ್ ನ ರಿಲೀಸ್ ಮಾಡ್ಬಿಡುತ್ತೆ. ಸೊ ಹಂಗಾಗಿ ಅದು ಇನ್ನು ಇಮ್ಮೆಚೂರ್ ಇದ್ದಾಗೇನೆ, ಇನ್ನು ಅದು ಮೆಚೂರ್ ಆಗಿರಲ್ಲ, ಮೊಗ್ಗಿದ್ದಾಗೇನೆ ಫ್ಲವರ್. ಸೊ ಈ ಪ್ರೊಸೆಸ್ ನ ಅಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಹೋಮೋಲೋಗಸ್ ಆರ್ಗನ್ಸ್ ಅಂದ್ರೆ ಏನು, ಅನಲಾಗಸ್ ಆರ್ಗನ್ಸ್ ಅಂದ್ರೆ ಏನು, ಡೆಫಿನಿಷನ್ ನಿಮಗೆ ಗೊತ್ತಿದೆ, ಅದನ್ನ ಹೇಳ್ತೀರಾ. ನೆಕ್ಸ್ಟ್ ಹೋಮೋಲಾಜಿ ಅನಾಲಜಿ ಅಂತಂದ್ರೂ ಸೇಮ್ ಅದೇ ಡೆಫಿನೇಷನ್ ಅನ್ನೇ ಸ್ವಲ್ಪ ಈ ರೀತಿ ಸೆಂಟೆನ್ಸ್ ಅಲ್ಲಿ ನೀವು ಹೇಳ್ತೀರಾ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೇಳ್ತಾರೆ. ಎಕ್ಸಾಂಪಲ್ಸ್ ನೀವು ಏನ್ ನೋಡ್ಕೊಂಡು ಹೋಗಿರ್ತೀರಲ್ಲ ಅದನ್ನೇ ಮತ್ತೊಂದ್ಸಲಿ ನಿಮಗೆ ಕೇಳ್ತಾರೆ. ಭಯ ಪಡ್ಲಿಲ್ದಂಗೆನೆ ಕಾನ್ಫಿಡೆಂಟ್ ಆಗಿ ಹೋಗಿ ಆನ್ಸರ್ ಮಾಡಿ. ನೀವು ಇದಿಷ್ಟು ಕ್ವೆಶನ್ಸ್ ನೋಡ್ಕೊಂಡು ಹೋಗಿದ್ದೀರಾ ಅಂತ ಅಂದ್ರೆ ಆರಾಮಾಗಿ ನಿಮಗೆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಸೊ ಫಸ್ಟ್ ಥಿಂಗ್ ಏನು ಅಂತಂದ್ರೆ, ನಾನು ಆನ್ಸರ್ ಹೇಳ್ತೀನಿ, ನನಗೆ ಆನ್ಸರ್ಸ್ ಗೊತ್ತಿದೆ, ನಾನು ಕಲ್ತ್ಕೊಂಡು ಹೋಗಿದ್ದೀನಿ ಅಂತಂದೇಳಿ ನೀವು ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಆನ್ಸರ್ಸ್ ಮಾಡಿ. ನಿಮಗೆ ಯಾವಾಗ್ಲೂ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಎಕ್ಸಾಮಿನರ್ಸ್ ಲ್ಯಾಬ್ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ಯಾವ ರೀತಿ ಇರ್ತಾರೆ ಅಂತಂದ್ರೆ, ನಿಮಗೆ ಭಯ ಪಡಿಸ್ಬೇಕು ಅಂತ ಬಂದಿರೋದಿಲ್ಲ, ನೀವೇ ಓವರ್ ಥಿಂಕ್ ಮಾಡಿ ಭಯ ಪಡ್ತಾ ಇರ್ತೀರಾ. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ. ಅಟ್ಲೀಸ್ಟ್ ನೀವು ಆನ್ಸರ್ ಹೇಳಕ್ ಟ್ರೈ ಮಾಡಿದ್ರೆ ದೇ ವಿಲ್ ಹೆಲ್ಪ್ ಯು ಟು ಆನ್ಸರ್ ಸಮ್ ಟೈಮ್ಸ್. ಓಕೆ, ಸೊ ಬಿ ಕಾನ್ಫಿಡೆಂಟ್. ನೀವು ಈ ಕ್ವೆಶನ್ಸ್ ನ ಕಲ್ತ್ಕೊಂಡು ಹೋಗಿ, ತೀರಾ ಏನು ಕಲೀಲಿಲ್ದಂಗೆನೆ ಏನೋ ಕೇಳಿದ್ರೆ ಸುಮ್ನೆ ಏನೋ ಒಂದು ಹೇಳ್ ಬರ್ತೀನಿ ಅನ್ನೋ ಅಂತ ಆಟಿಟ್ಯೂಡ್ ಇಟ್ಕೊಂಡು ಹೋಗ್ಬೇಡಿ. ಸೊ ದಿಸ್ ಇಸ್ ಎಕ್ಸಾಮ್, ಫೈನಲ್ ಎಕ್ಸಾಮ್. ಯುವರ್ ಥಿಯರಿ ಮಾರ್ಕ್ಸ್ is very very important for CET, okay, and for future also. ನೀವು ಯಾವುದೇ ಕೋರ್ಸ್ ತಗೊಂತೀರಾ ಅಂದ್ರೂ ನಿಮಗೆ ಥಿಯರಿ ಮಾರ್ಕ್ಸ್ ಇಂಪಾರ್ಟೆಂಟ್ ಇರ್ತದೆ. ಓಕೆ, ಸೊ ಆದಷ್ಟು ಎಲ್ಲ ನಿಮ್ ಕೈಯಲ್ಲೇನೆ ಇದೆ ಮಾರ್ಕ್ಸ್ ತಗೊಳ್ಳೋದು. ಸೊ ಚೆನ್ನಾಗಿ ಇಲ್ಲಿರುವಂತಹ ಕ್ವೆಶನ್ಸ್ ಏನ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇದನ್ನ ನೋಡ್ಕೊಂಡು ಹೋಗಿ, ಮತ್ತೆ ಇದಕ್ಕಿಂತ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದನ್ನು ಕೂಡ ನೋಡಿ. ಓಕೆ, ಸೊ ಗುಡ್ luck for your preparation. Meet you in the next video and don't forget to subscribe this channel and share this with your friends. Okay, bye bye.